ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣ. ಮನೆ ಮಗನಂತಿರುವ ಧೀಮಂತ ನಾಯಕನ ಹುಟ್ಟುಹಬ್ಬ. ಕಷ್ಟ ಎಂದಾಗ ನೆನೆಸಿಕೊಳ್ಳುವ ವ್ಯಕ್ತಿ. ಕ್ಷೇತ್ರದ ಜನತೆಗೆ ತನ್ನ ಕೈಯಲ್ಲಾದ ಸಹಾಯವನ್ನು ಮಾಡುತ್ತಾ ಉತ್ತಮ ಜನಸೇವಕನಾಗಿ ಬಡವರ ಆಶಾಕಿರಣವಾಗಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಕಟ್ಟಾಳಾಗಿಯೂ ಪಕ್ಷ ಸಂಘಟನೆಯಲ್ಲಿ ಚಾತುರ್ಯನಾಗಿಯೂ ಉದ್ಯಮಿಯಾಗಿಯೂ ಇಎಲ್ಎಸ್ ಲಕ್ಸುರಿ ಕಾರ್ ಫಾರ್ ರೆಂಟ್ ಎಂಬ ಸಂಸ್ಥೆಯ ಸಂಸ್ಥಾಪಕರಾಗಿರುವ ಸನ್ಮಾನ್ಯ ಶ್ರೀ ಮಂಜೇಗೌಡರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅದ್ದೂರಿಯಿಂದ ಆಚರಿಸಿದ್ದಾರೆ. ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು, ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಬಡವರಿಗೆ ನಿರ್ಗತಿಕರಿಗೆ ಕಂಬಳಿ ವಿತರಣೆ, ಆರೋಗ್ಯ ತಪಾಸಣಾ ಶಿಬಿರ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ತಮ್ಮ ಹುಟ್ಟುಹಬ್ಬದಂದು ಸ್ನೇಹಿತರು ಅದ್ದೂರಿಯಿಂದ ನೆರವೇರಿಸಿಕೊಟ್ಟಿದ್ದಾರೆ. ಮಂಜೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಇಎಲ್ಎಸ್ ಕ್ಯಾಪ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರ ಜೊತೆ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಂಜೇಗೌಡರು, ಶುಭಾಶಯ ಕೋರಿದ ಎಲ್ಲ ಸ್ನೇಹಿತರಿಗೂ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ 2028ರ ಚುನಾವಣೆಗೆ ವರಿಷ್ಠರು ಅವಕಾಶ ಮಾಡಿಕೊಟ್ಟರೆ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಲು ಸಿದ್ಧನಾಗಿದ್ದೇನೆ. ಇನ್ನಷ್ಟು ಸೇವೆ ಮಾಡಲು ನನಗೆ ಅವಕಾಶ ದೊರೆತಂತಾಗುತ್ತದೆ ಎಂದು ಆಶಿಸಿದರು. ಮೊದಲನೇದಾಗಿ ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವ್ರು ಮಾಡ್ತಾ ಇರೋ ಒಳ್ಳೆ ಕೆಲಸಗಳು ಹಿಂಗೆ ಮುಂದುವರಿಲಿ. ತಾಯಿ ಚಾಮುಂಡೇಶ್ವರಿ ಹೀಗೆ ಕಾಪಾಡಲಿ. ಇನ್ನ ಈ ಬಡವರು ಬಗ್ಗೆ ಮಾಡ್ತಾ ಇರೋ ಒಳ್ಳೆ ಕೆಲಸಗಳು ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ. ಕ್ಯಾಬ್ ಚಾಲಕರಿಗೆ ಒಳ್ಳೆ ಕೆಲಸಗಳು ಕೊಟ್ಟು ಮುಂದೆ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಹ್ಯಾಪಿ ಬರ್ಡೇ ಟು ಯು ಮತ್ತು ಗಾಡ್ ಬ್ಲೆಸ್ ಯು. ಇದೇ ತರ ಮುಂದೆ ವರ್ಷಿ ಒಳ್ಳೆ ಕಾರ್ಯ ಮಾಡಬೇಕು. ದೇವರು ನಿಮ್ಮ ಜೊತೆ ಇರ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ನಿಂಗರಾಜ್ ಅವರು. ಥ್ಯಾಂಕ್ ಯು. ನಾವು ಇಷ್ಟಪಟ್ಟು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನಾವು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮನ್ನು ನೋಡ್ಕೊಂಡು ನಮ್ಮನ್ನ ಮಿಸ್ ಮಾಡ್ತಾ ಇರೋದು. ಬಟ್ ಯಾವುದೇ ರೀತಿಯಾಗಿ ಎಂಪ್ಲಾಯೀಸ್ಗಳು ನಮ್ಮನ್ನ ಯಾವುದೇ ರೀತಿಯಾಗಿ ಒಂದು ಬೇರೆ ಅದರ್ ಪರ್ಸನ್ ತರ ನಮ್ಮನ್ನ ನೋಡ್ಕೊಳ್ತಾರೆ ಸರ್. ಇವ್ರ ಪ್ರೀತಿ, ಇವ್ರ ಕಾಳಜಿ ನಾವು ತುಂಬಾ ಇಷ್ಟಪಡ್ತೀವಿ. ಯಾವುದಕ್ಕೂ ನಮ್ಮನ್ನ ಬಿಟ್ಕೊಡೋದಿಲ್ಲ ಯಾವ್ದು. ಆತರ ನಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮನ್ನ ನೋಡ್ಕೊಳೋ ರೀತಿ ನಮ್ಮನ್ನ ಸ್ವಾಭಿಮಾನದಿಂದ ಚೆನ್ನಾಗಿ ನೋಡ್ಕೊಂತಾರೆ. ಇವ್ರು ಅಂದ್ರೆ ನಮಗೆ ಎಷ್ಟು ಇಷ್ಟ ಅಂದ್ರೆ ನಮಗೆ ಎಕ್ಸ್ಪೆಕ್ಟೇಷನ್ ಆಗಿ ಹೇಳಕ್ಕೂ ಆಗೋದಿಲ್ಲ. ಥ್ಯಾಂಕ್ ಯು. ಒಳ್ಳೇದು. ನಾನು ಇಲ್ಲಿಗೆ ಬಂದು ಒಂದ್ ವಾರ ಮಾತ್ರ ಆಯ್ತು. ಬಂದಾಗಿಂದ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದ್ ಕೊರತೆ ಇಲ್ದಂಗೆ ನೋಡ್ಕೊಂಡಿದ್ದಾರೆ. ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದ್ ಇದಿಲ್ದಂಗೆ ಬಂದಾಗಿಂದ ಯಾವ ತರ ಕೆಲಸ ಮಾಡ್ಬೇಕು, ಯಾವ ತರ ಇರ್ಬೇಕು, ಬಿಸ್ನೆಸ್ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು, ಯಾವಾಗ್ಲೂ ಕೆಲಸ ಮಾಡ್ಕೊಂಡೇ ಇರ್ಬಾರ್ದು, ಹಿಂಗಿದ್ರೆ ಮುಂದೆ ದೊಡ್ಡರಾಗ್ತಾ ಹೋಗ್ಬೇಕಂತ ಎಲ್ಲ ನೀಟಾಗಿ ಹೇಳ್ಕೊಟ್ಟು ಒಂದ್ ಕೊರತೆ ಇಲ್ದಂಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವತ್ತು ನಿಮ್ಮ ಜನ್ಮದಿನ, ಎಲ್ಲ ಒಂದು ಶುಭಾಶಯ ಕೊಡ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್ ಎಲ್ಲರೂ? ಮೊದಲನೇದಾಗಿ ನನ್ನ ಮಾಧ್ಯಮದ ಮಿತ್ರರು ಎಲ್ಲರೂ ನನ್ನನ್ನು ವರ್ಷ ಜ್ಞಾಪಿಸ್ಕೊಂಡು ಇವತ್ತು ಬಂದು ನನ್ನ ಹುಟ್ಟಿದಬ್ಬ ಆಚರಿಸ್ತಾ ಇರೋದಕ್ಕಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ನಮಗೆ ಮಾಧ್ಯಮದ ಮಿತ್ರರಿದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದನ್ನು ಕಲಿಸ್ಕೊಟ್ಟಿದ್ದು ಮಾಧ್ಯಮ. ಅದಕ್ಕೆ ಐ ಗಿವ್ ರೆಸ್ಪೆಕ್ಟ್ ಎವ್ರಿಬಡಿ. ಆಮೇಲೆ ಮುಂದೆ ಹೋಗ್ಬೇಕು ನಾವು. ತುಂಬ ಥ್ಯಾಂಕ್ ಯು ಎಲ್ಲ ಬಂದಿರೋದಕ್ಕೆ. ಮೊದಲನೇದಾಗಿ ನಿಂಗರಾಜಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಎಷ್ಟೋ ವರ್ಷದಿಂದ ನಾನು ಹುಟ್ಟಿದಬ್ಬನ ನನ್ನ ಅಣ್ಣ ತಮ್ಮ ಥರ ಬಂದು ನಮಗೆಲ್ಲಾನು ಸಹಕರಿಸಿ ಎಲ್ಲಾನು ಒಂದು ತಾಳ್ಮೆಯಿಂದ ವೆಯ್ಟ್ ಮಾಡಿ ಹುಟ್ಟಿದಬ್ಬ ಆಚರಣೆ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಹೇಳ್ತೀನಿ. ಸರ್, ಇವತ್ತೆಲ್ಲ ಏನೆಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ ಸರ್ ಹುಟ್ಟುಹಬ್ಬದ? ಕಾರ್ಯಕ್ರಮ ತುಂಬ ಇದೆ, ಬಟ್ ಎಲ್ಲಾನು ನಾವೀಗ ಹಂಚ್ಕೊಳ್ಳೋಕ್ಕಾಗಲ್ಲ. ಆಮೇಲೆ 2028 ಆದಮೇಲೆ ನಾವು ಹಂಚ್ಕೊಳ್ಳೋಣ. ಕಾರ್ಯಕ್ರಮ ತುಂಬ ಕಡೆ ಇದೆ. ನಾವು ಆತ್ಮೀಯರು ಬಿಟ್ಟು ಎಲ್ಲ ನಮಗೆ ತುಂಬ ಸ್ನೇಹಿತರಿದ್ದಾರೆ. ಮತ್ತು ಎಲ್ಲ ಸ್ಕೂಲು, ಗೌರ್ಮೆಂಟ್ ಸ್ಕೂಲು, ಮತ್ತು ಈ ಕಡೆ ಎಲ್ಲ ನಮಗೆ ಪ್ರೋಗ್ರಾಮ್ಗಳಿದೆ. ಮತ್ತು ನಮ್ಮ ಸಂಘಟನೆಗಳಿದೆ, ತುಂಬ ಸಂಘಟನೆಗಳು ಎಲ್ಲ ಕರೆದಿದ್ದಾರೆ. ಮಾರ್ನಿಂಗು ಬೆಳಿಗ್ಗೆ 2 ಅಟೆಂಡ್ ಮಾಡಿದ್ದೀನಿ. ಅದಕ್ಕೆ ಲೇಟ್ ಆಯಿತು ಬಂದಿದ್ದು ಮಾಡಬೇಕು. ಸರ್, ಗ್ರೇಟರ್ ಬೆಂಗಳೂರು ಚುನಾವಣೆ ಯಾವುದೇ ಕ್ಷಣದಲ್ಲ ಬೇಕಾದ್ರೂ ಅನೌನ್ಸ್ಮೆಂಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ಸರ್? ಈಗ ಸದ್ಯಕ್ಕೆ ನಾವು ಯಾವ ರಾಜಕೀಯದ ಬಗ್ಗೆ ಮಾತಾಡೋದು ಬೇಡ ಅನಿಸುತ್ತೆ. ಯಾಕೆಂದರೆ ಗ್ರೇಟರ್ ಬೆಂಗಳೂರು ನಮ್ಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈಗ ರೈತರು ಇದ್ದರೆ ನಾವು ಜೀವನ. ಯಾಕೆಂದರೆ ನಾವು ಏನೇ ಇವತ್ತು ಊಟ ಮಾಡ್ತಾ ಇದ್ದೀವಿ, ಇವತ್ತು ನಮ್ಮ ತಂದೆ ತಾಯಿ ಇಲ್ಲಿ ನಮ್ಮನ್ನು ಕೂರಿಸಿದ್ದಾರೆ ಅಂದರೆ ಈ ರೈತರು ಹಾಕೋ ಅನ್ನೋದಿಂದ ನಮಗೆ ಇವತ್ತು ಒಂದಿದೆ. ಅದು ನಮ್ಗೆ ಅವಶ್ಯಕತೆ ಇಲ್ಲ. ಇವಾಗ ನಮ್ಗೆ ಬೇಕಾಗಿರೋದೇನು?
ಇಂಪಾರ್ಟೆಂಟ್ ಬೇಕಾಗಿರೋದು ಮಕ್ಕಳ ಎಜುಕೇಷನ್ನು ಒಂದು ಏನಾದರೂ ಒಂದು ಮಾಡ್ಬೋದು. ನೆಕ್ಸ್ಟ್ ಒಂದು ಹಾಸ್ಪಿಟ್ಲಿಗೆ ಒಂದು ಹೆಲ್ಪ್ ಆಗೋವಂಥದ್ದನ್ನು ಮಾಡ್ಬೋದು. ಇಲ್ಲ ಒಂದು ಬಸ್ಸು ಸ್ಕೂಲ್ ಮಕ್ಕಳಿಗೆ ಒಂದು ಫ್ರೀ ಅಂತ ಕೊಡ್ಬೋದು. ಒಂದು ಮಕ್ಕಳಿಗೆ ಇಲ್ಲ ಏಜ್ ಆದವರಿಗೆ ಈ ವೃದ್ಧಾಶ್ರಮಗಳಿಗೆ ಇಂಥದಕ್ಕೆಲ್ಲ ಹೆಲ್ಪ್ ಮಾಡಿದ್ರೆ ಒಳ್ಳೆಯದು. ಬಟ್ ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ರೈತರಿಗೆ ನಾವೆಲ್ಲ ಕೈ ಜೋಡ್ಸೋಣ. ಯಾಕಂದ್ರೆ ಇವತ್ತು ಬಿಡ್ಡಿಲ್ ಆಗ್ತಿರೋದು ರೈತರದ್ದು ಅಪಮಾನ. ನಮ್ಗೆ ಹೇಳ್ಕಡಕ್ಕೆ ನಾಚಿಕೆ ಆಗ್ತಾ ಇದೆ. ಇವತ್ತು ಆ ರೈತರು ಎಷ್ಟೋ ವರ್ಷದಿಂದ ತಾತ ಅಜ್ಜಿ ಮುತ್ತಾತರ ಕಾಲದಿಂದ ಅವ್ರು ಇವತ್ತು ಭೂಮಿಗಳನ್ನ ಅವ್ರದೇ ನಮ್ದೇ ಸ್ವಂತ, ನಮ್ಮ ಅಪ್ಪ ಅಮ್ಮಂದು ಸಮಾಧಿಗಳಿಲ್ಲಿದೆ, ನಮ್ಮ ಅಜ್ಜ ತಾತ ಸಮಾಧಿಗಳಿಲ್ಲಿದೆ, ಅದನ್ನೆಲ್ಲ ಅವರು ಆಚರಣೆ ಮಾಡ್ಕೊಂಡು ಅವ್ರ ಮನೆ ದೇವರುಗಳನ್ನ ಪೂಜೆ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ. ಬಟ್ ಅಂಥ ಜಮೀನ ಇವತ್ತು ಏನೋ ಗ್ರೇಟ್ ಬೆಂಗಳೂರು ಮಾಡಕ್ಕೆ ಹೊರಟಿದ್ದಾರೆ. ಬಟ್ ಅದು ಅವಶ್ಯಕತೆ ನಮ್ಗಿಲ್ಲ. ರೈತರಿದ್ರೆ ನಾವಿದ್ದಂಗೆ. ರೈತರಿಗೆ ಎಲ್ಲರೂ ಮರ್ಯಾದೆ ಕೊಡೋಣ. ನಮ್ಮ ಮಾದೇವ ಮಿತ್ರರು ಕೂಡ ಮರ್ಯಾದೆ ಕೊಡೋಣ. ಪ್ರತಿಯೊಬ್ಬ ಮನುಷ್ಯನೂ ರೈತರಿದ್ರೆ ನಾವು. ಅದಕ್ಕೆ ನಾನು ಸರ್, ಏನು ಫುಟ್ಪಾತ್ ವ್ಯಾಪಾರಿಗಳು ಜೀವನ ಕಟ್ಕೊಳ್ತಾ ಇರೋ ಪ್ರತಿದಿನ ವ್ಯಾಪಾರಗಳು ಮಾಡಿ ಈಗೆಲ್ಲ ಅವ್ರ ಕಡೆ ಅವ್ರ ಮೇಲೆ ಹೊಟ್ಟೆ ಹೊಡೆದಂಗೆ ಆಗಿದೆ. ಎಲ್ಲ ಖಾಲಿ ಮಾಡಿಸ್ತಾ ಇದ್ದಾರೆ ಫುಟ್ಪಾತ್ ವ್ಯಾಪಾರಿಗಳನ್ನ. ಏನಾಗಿದೆ ಸರ್? ಫುಟ್ಪಾತು ಆಕ್ಚುಲಿ ಕ್ಲೀನ್ ಮಾಡೋದು ಒಳ್ಳೇದೇ ಒಂದು ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಲಿ ಏನಾಗಿದೆ, ಮಕ್ಕಳು ಓಡಾಡೋದಕ್ಕಾಗ್ಲಿ ಓಲ್ಡ್ ಏಜರ್ ಓಡಾಡೋದಕ್ಕಾಗ್ಲಿ ತೊಂದರೆ ಆಗ್ತಾ ಇದೆ. ಎಲ್ಲಿ ಅಂದ್ರೆ ಅಲ್ಲಿ ಪವರ್ ಪಾಯಿಂಟ್ ಇದೆ, ಮತ್ತೆ ಈ ವಾಟ್ರ್ ತುಂಬಿಟ್ಟಿರ್ತದೆ, ಮತ್ತೆ ಅದೆಲ್ಲ ಫುಟ್ಪಾತಲ್ಲಿ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಾರೆ. ಬಟ್ ಅವ್ರ ಹೊಟ್ಟೆ ಮೇಲೆ ಹೊಡೀರಿ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಅದನ್ನ ಕ್ಲೀನ್ ಮಾಡೋದು ಒಳ್ಳೇದೇ. ಬಟ್ ಆ ಫುಟ್ಪಾತಲ್ಲಿ ಇರೋರಿಗೆ ಒಂದು ಎಲ್ಲಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನಮ್ಮ ಈಗಿನ ಗೌರ್ಮೆಂಟು. ಈ ಫುಟ್ಪಾತಲ್ಲಿ ಅವನು ಇಷ್ಟು ವರ್ಷದಿಂದ ಇದ್ದಾನೆ ಅಂತ ವ್ಯಕ್ತಿಗಳಿಗೆ ಒಂದು ಒಳ್ಳೆ ಜಾಗದಲ್ಲಿ ಏನಾದರೂ ಒಂದು ಅವರಿಗೆ ಹೊಟ್ಟೆ ಪಡಗಾಗುವಂಥ ಕೆಲಸ ಮಾಡಬೇಕು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ನೀವು JDS ಪಕ್ಷದ ಕಟ್ಟಾಳಾಗಿ ದುಡಿತಾ ಇದ್ದೀರಾ, ಹೊಸ CM ಬಂದಿದ್ದಾರೆ, ಏನಾದ್ರು ನಿಮ್ಮ ಬೇಡಿಕೆ ಇದೆ ಸರ್? ನಮ್ಮ ಬೇಡಿಕೆ ಏನಿಲ್ಲ. ಅದಕ್ಕೆ ಹಿರಿಯರು ಇದ್ದಾರೆ. ಹಿರಿಯರು ಇರೋದ್ರಿಂದ ಅವ್ರು ಹಿರಿಯರು ತೀರ್ಮಾನ ಮಾಡ್ತಾರೆ. ನಮಗೆ 2028ಕ್ಕೆ ನಮ್ಮ ಏನಾದರೂ ನಿಖಿಲ್ ಕುಮಾರ್ ಅಣ್ಣ ನಮಗೆ ಸಪೋರ್ಟ್ ಮಾಡಿದರೆ ಮುಂದೆ ಹೋಗೋಕ್ಕೆ ನಾವು ರೆಡಿ ಇದ್ದೀವಿ. ನಾವು ಯಾವುದೇ ಪಕ್ಷದ ಬಗ್ಗೆ ಬೇಡ, ಬಟ್ ಎಲ್ಲ ಒಳ್ಳೇದಾಗಲಿ ಅಷ್ಟೇ ನಾವು ಹೇಳೋದು. ಹಿರಿಯರು ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ನಾವು ಮುಂದೆ ಹೋಗ್ತೀವಿ. ಕೊನೆಯದಾಗಿ ತಮ್ಮ ಹುಟ್ಟುಹಬ್ಬಕ್ಕೆ ಬಂದು ಶುಭ ಹಾರೈಸಿದ ಎಲ್ಲ ಸ್ನೇಹಿತರಿಗೆ. ಎಲ್ಲ ನನ್ನ ಸ್ನೇಹಿತರು ಇವತ್ತು ಪಾಪ ಬೆಳಿಗ್ಗೆ ನೈಟಿಂದ ಎಲ್ಲ ಇಶ್ಯೂ ಮಾಡಿದ್ದಾರೆ. ಬಟ್ ಸಮ್ ಟೈಮ್ ಎಲ್ಲ ಒಂದು ಗಿಫ್ಟ್ಗಳು ಕೊಟ್ಟಿದ್ದಾರೆ. ಬಟ್ ಎಲ್ಲ ಕಡೆ ಒಂದು ಕೇಕ್ ಕಟ್ ಮಾಡಿದ್ದಾರೆ. ಬಟ್ ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಸುಮಾರು ವರ್ಷಗಳಿಂದ ನನ್ನ ಪ್ರೀತಿ ವಿಶ್ವಾಸ ಇಟ್ಕೊಂಡು ಇಲ್ಲಿವರೆಗೆ ಮುನ್ನಡೆಸ್ಕೊಂಡು ಇವತ್ತು ಇಲ್ಲಿ ಕೂತಿದ್ದೀನಿ ಅಂದರೆ ಎಲ್ಲ ನನ್ನ ಸ್ನೇಹಿತರು, ಮಾಧ್ಯಮ ಮಿತ್ರರು, ಮತ್ತು ನಮ್ಮ ರಾಜಣ್ಣ ಅಂತ ಬಂದಿದ್ದಾರೆ. ಇವರು ಆಕ್ಚುಲಿ ನಮ್ಮ ರಾಜಣ್ಣ ಅಂತ 38 ವರ್ಷದಿಂದ ನಮ್ಮ ಜೊತೆಲಿ ಇದ್ದರು. ತುಂಬ ಒಳ್ಳೆ ವ್ಯಕ್ತಿ, ದೇವ್ರ ಥರ ಜನ. ಬಟ್ ಯಾವಾಗಲೂ ನಿಮ್ಮ ಜೊತೆಲಿ ಇರ್ತೀವಿ, ನೀವೇನು ಬೇಕಾದ್ರೂ ಮುನ್ನಡೆಸ್ಕೊಂಡು ಹೋಗಿ, ನಾವು ಯಾವಾಗಲೂ ನಿಮ್ಮ ಕೈಲಿ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತಾರೆ. ಮತ್ತು ನಮ್ಮ ನಂದನ್ ಅಂತ ಬಂದಿದ್ದಾರೆ. ನಂದನ್ ಪಾಪ ಅವರು ಕೆಲಸ ಎಲ್ಲ ಬಿಟ್ಟು ಬಂದಿದ್ದಾರೆ. ನಮ್ಮ ಸ್ಟಾಫ್ಗಳೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ಒಂದು ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನೀವು ಮಾಧ್ಯಮದ ಮಿತ್ರರು ನನಗೆ ಈ ವರ್ಷದಿಂದ ಅಲ್ಲ, ತುಂಬ ಹಳೇದು ಇದರಿಂದ ನನಗೆ ಇಷ್ಟು ವರ್ಷ ಸಪೋರ್ಟ್ ಮಾಡ್ತಿರೋದಕ್ಕಾಗಿ ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿ ನಂಗೆ ಮುನ್ನಡೆಸ್ಕೊಡಿ. ನಿಮ್ಮೆಲ್ಲ ಆಶೀರ್ವಾದ, ನಿಮ್ಮ ಬೆಂಬಲ, ನಿಮ್ಮ ಮುಂದೆ ನೀವು ಇರ್ತೀರಾ ಅಂತ ನಮಗೆ ತೋರಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟ. ನಮ್ಮದು ಶಾಂತಿನಗರನೇ. ಯಾಕಂದರೆ ನಾನು ಶಾಂತಿನಗರದಲ್ಲಿ ಆಲ್ಮೋಸ್ಟ್ 38 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಬಡವರಿಗೆಲ್ಲ ಹೆಲ್ಪ್ ಮಾಡ್ತೀವಿ. ಅವ್ರಿಗೆ ಏನು ಇದಿದೆ ನಮ್ಮ ಕೈಲಿ ಏನಾಗುತ್ತೆ ನಾವು ಇಲ್ಲಿವರೆಗೆ ನಾವು ಬಿಟ್ಟಿಲ್ಲ. ಅದೇ ಥರ ಸಹಾಯ ಮಾಡ್ಕೊಂಡು ಅವ್ರ ಸ್ಕೂಲಿಗೆ ಆಗಲಿ, ಮೆಡಿಕಲ್ ಎಮರ್ಜೆನ್ಸಿ ಇರಲಿ, ಒಂದು ಹಾಸ್ಪಿಟ್ಲಿಗೆ ಏನೇ ಇರಲಿ, ಎಲ್ಲದಕ್ಕೂ ನಾವು ಹೆಲ್ಪ್ ಮಾಡ್ತಾ ಬಂದು ಇವಾಗಲೂ ಜನ ನಮ್ಮನ್ನು ಮುನ್ನಡೆಸಿ ಕೊಡ್ತಾರೆ ಅಂತ ನಾವು ನಂಬಿದ್ದೀವಿ. ಜನಗಳಿಗೆ ಬಿಟ್ಟಿದ್ದೀವಿ. ಎಲ್ಲ 2028ಕ್ಕೆ ವರಿಷ್ಠರ ನಿರ್ಧಾರವೇ ಅಂತಿಮ ತೀರ್ಮಾನ. ಹೌದು, ಅದು ಜನಗಳು ನಮ್ಮ ಪಕ್ಷದಿಂದ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಸರೆಂಡರ್ ಆಗಿರ್ತೀವಿ.